ಶ್ರೀ 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 1008 ವಿದ್ಯಾ ಕಣ್ವ ವಿರಾಜ ತೀರ್ಥರ ಭವ್ಯ ಶೋಭಾಯಾತ್ರೆಯು ನೂರಾರು ಭಕ್ತರ ಮಧ್ಯದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು. ಹುಣಸಿಹೊಳೆಯ ಕಣ್ವ ಮಠದ ಪೀಠಾಧಿಪತಿಗಳಾದ ಶ್ರೀ 1008 ವಿದ್ಯಾ ಕಣ್ವ ವಿರಾಜ ತೀರ್ಥರ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಪಟ್ಟಣಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ್ದಕ್ಕಾಗಿ ವಿಪ್ರ ಬಾಂಧವರು ಬಜಾರ್ ಹನುಮಾನ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಾದ ಭುವನೇಶ್ವರಿ ವೃತ್ತ, ಅಂಬೇಡ್ಕರ್ ವೃತ್ತ, ಬಸ್ ನಿಲ್ದಾಣ ರಸ್ತೆ, ಲಾಡ್ಜಿಂಗ್ ಕ್ರಾಸ್ ಮೂಲಕ ವೆಂಕಟೇಶ್ವರ ದೇವಸ್ಥಾನದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಲಾಯಿತು. ವಿವಿಧ ವಾದ್ಯಗಳೊಂದಿಗೆ ನಡೆದ ಶೋಭಾಯಾತ್ರೆಯಲ್ಲಿ ವಿಪ್ರ ಮಹಿಳೆಯರು ಕುಂಭ ಕಳಸ ಹೊತ್ತು ಭಜನೆ, ಹಾಡು ಮತ್ತು ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಶ್ರೀಗಳಿಗೆ ಭವ್ಯ ಸ್ವಾಗತ ಕೋರಿದರು. ಚಂದ್ರಶೇಖರ್, ಚಿತ್ತಾಪುರ್, C9 ಕನ್ನಡ, ಕಲಬುರಗಿ. ವಿಜೃಂಭಣೆಯಿಂದ ಬರಮಾಡಿಕೊಂಡೆವು. ಅದೇ ರೀತಿ ಇವರನ್ನು ನಾನು ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಮಾತು ಕಡಿಮೆ ಅಂತ ಎಂದು ಗುರುಗಳ ಒಂದು ದರ್ಶನ ನಮಗಾಯ್ತಲ್ಲ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಅದೇ ರೀತಿ ನಾಳೆ ಅವರಿಗೆ ಹನುಮಾನ್ ಮಂದಿರದಿಂದ ವಿವಿಧ ಮುಖ್ಯ ರಸ್ತೆಗಳಿಂದ ವೆಂಕಟರಮಣ ಗುಡಿಯವರೆಗೆ ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಾಯಿತು. ನಾಳೆ ಆ ನಂತರ ಅವರನ್ನು ಸ್ವಾಗತದ ಮೂಲಕ ಅವರ ಆಶೀರ್ವಚನವನ್ನು ಪಡೆಯಲಾಯಿತು. ಆಮೇಲೆ ನಾಳೆ ಬೆಳಗ್ಗೆ 9 ಗಂಟೆಗೆ ಮುದ್ರಾಧಾರಣೆ ಆದ ನಂತರ ಶ್ರೀ ಮೂಲರಾಮರ ಪೂಜೆ, ತದನಂತರ ವಿವಿಧ ಭಜನಾ ಮಂಡಳಿಗಳು, ಆ ಭಜನಾ ಮಂಡಳಿಗಳಿಂದ ಭಜನೆಗಳು, ಮತ್ತ ನಂತರ ತೀರ್ಥ ಪ್ರಸಾದ, ಅವರ ಗುರುಗಳ ಒಂದು ತುಲಾಭಾರವನ್ನು ಕೂಡ ನಾಳೆ ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ನಮ್ಮ ಗುರುಹಿರಿಯರು, ಅಕ್ಕ ತಂಗಿಯರು ಎಲ್ಲರೂ, ಅದರಲ್ಲಿ ನಮ್ಮ ವಿಪ್ರ ಬಾಂಧವರು, ಅಧ್ಯಕ್ಷರು, ಅಲ್ಲಿ ಮಂಡಳದಾಗಿರುವಂತ ಎಲ್ಲ ಸದಸ್ಯರು ತುಂಬಾ ರೀತಿಯಿಂದ ಸಹಕಾರವನ್ನು ನೀಡಿದ್ದಾರೆ. ಇವರು ಇಲ್ಲಿ ಚಿತ್ತಾಪುರಕ್ಕೆ ಬರೋದು ಪ್ರಥಮ ಬಾರಿ. ಈ ಮೊದಲು ಉತ್ತರಾದಿ ಮಠ ಸ್ವಾಮಿಗಳನ್ನ ಬಂದಾರ, ರಾಘವೇಂದ್ರ ಮಠ ಸ್ವಾಮಿಗಳನ್ನ ಬಂದಾರ, ಯಾಜ್ಞವಲ್ಕ ಶಂಕರಾಚಾರ್ಯರು ಬಂದಾರ. ಆದ್ರೆ ಯಾಜ್ಞವಲ್ಕ ಗುರುಗಳು ಇದು ಕಣ್ವ ಮಠದವರು, ಇದು ಪ್ರಥಮ ಬಾರಿಗೆ. ಶಂಕರಾಚಾರ್ಯನ ಬಂದು ಫಸ್ಟ್ ಟೈಮ್, ವಿದ್ಯಾ ಕಣ್ವ ತೀರ್ಥರು ಬಂದ ಫಸ್ಟ್ ಟೈಮ್, ಆಮೇಲೆ ರಾಘವೇಂದ್ರ ಸ್ವಾಮಿ ಗುರುಗಳು, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು, ಆಮೇಲೆ ಶಂಕರಾಚಾರ್ಯರು, ಯಾಜ್ಞವಲ್ಕ ಇವರು, ಆಮೇಲೆ ಈ ನಮ್ಮ ವಿಪ್ರ ಬಾಂಧವರ ಅಧ್ಯಕ್ಷರಾದಂತ ಶ್ರೀ ಗಿರೀಶ್ ಜಾನೀಬ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಗುರುಗಳನ್ನು ಅವರು ಬರಮಾಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಲಲಿತಾ ಆರ್ ದೇಶಪಾಂಡೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ಚಿತ್ತಾಪುರ ನಗರಕ್ಕೆ ಆಗಮಿಸಿದಂತ ವಿದ್ಯಾ ಕಣ್ವ ತೀರ್ಥರ ಕಣ್ವ ಮಠದವರು ಇವತ್ತು ಆಗಮಿಸಿದ ಚಿತ್ತಾಪುರದಲ್ಲಿ ಸುವರ್ಣಾಕ್ಷರದಲ್ಲಿ ಬರುವಂತ ಸುದಿನವಾಗಿದೆ. ಇದಕ್ಕೆ ಮೊದಲು 40 ವರ್ಷ ಕೆಳಗ ವಿದ್ಯಾ ಭಾಸ್ಕರ ತೀರ್ಥರು 3 ದಿವಸ ಬಂದು ಇಲ್ಲಿ ಸಂಜಾತ ಪೂಜೆ ಮಾಡಿ ಹೋಗಿದ್ರು. ಅದಾದ್ಮೇಲೆ ಇವರು ಬರೋದು ಮೊದಲನೇ ಸಲ ಇಲ್ಲಿ. ಇದಕ್ಕೆ ಮೊದಲು ರಾಯರ ಮಠದವ್ರನ್ನು ಬಂದು ಹೋದರು, ಹಾಗೂ ಶಂಕರ ಮಠದವರು, ಶೃಂಗೇರಿ ಶಂಕರ ಮಠದವ್ರನ್ನು ಈ ಹೋದ ವರ್ಷ ಕರೆಸಿದ್ದೇವೆ ಅವರಿಗೆ. ಆದರೆ ನಮ್ಮ ಕಣ್ವ ಮಠದವರು ಟೈಮ್ ಕೇಳಿದ ಸಲ ಅವ್ರು ಸ್ವಲ್ಪ ಲೇಟ್ ಮಾಡಿದ ಸಲ ಏನದ, ಈಗ ಸುದಿನವಾಗಿ ಏನದ ಅವರು ಪ್ರವೇಶ ಮಾಡಿದ್ದಾರೆ. ಅವರಿಗೆ ನಾವು ಹನುಮಾನ್ ಮಂದಿರದಿಂದ ವಿಜೃಂಭಣೆಯಿಂದ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ನಾಳೆಯ ದಿವಸ ಬೆಳಿಗ್ಗೆ ಸಾಮೂಹಿಕ ಪಾದ ಪೂಜೆ ಹಾಗೂ ಮುದ್ರಾಧಾರಣ ಹಾಗೂ ಅವರ ಸಂಸ್ಥಾನ ಪೂಜೆ ಅಂದ್ರೆ ರಾಮದೇವರ ಪೂಜೆ ಅಂತ ಇರ್ತದೆ, ಸಂಸ್ಥಾನ ಪೂಜೆ ಮಾಡ್ತಾರೆ. ಅದೊಂದು ಬಹಳ ಭಾಗ್ಯ, ಅದು ನೋಡೋದೊಂದು ಕಣ್ತುಂಬ ನೋಡೋದೊಂದು ಭಾಗ್ಯ. ಅದು ನಾಳೆ ಅಂದ್ರೆ ಬಹಳ ಸುದಿನ ಇರ್ತದೆ. ಆದ ಕಾರಣ ಎಲ್ಲ ಭಕ್ತರು ಬಹಳ ಸಹಯೋಗ ಕೊಟ್ಟರು ನಮ್ಗೆ. ಅವರಿಗೂ ನಾವು ತುಂಬಾ ಧನ್ಯವಾದದಿಂದ ಹೇಳ್ತೀವಿ. ಹಾಗೂ ಬಂದಂತ ತಮ್ಮ ಪತ್ರಕರ್ತರು ನಾವು ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಹುಣಸಿಹೊಳೆ ಪೀಠಾಧಿಕಾರಿಗಳಿಗೆ ಆಗಿರತಕ್ಕಂಥ ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥರು ಇಂದು 4/10/2025 ಚಿತ್ತಾಪುರ ಪುರಪ್ರವೇಶವನ್ನು ಮಾಡಿದ್ದಾರೆ. ಭಕ್ತಾದಿಗಳು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದಾಗಿದೆ.
ನಮ್ಮ ಬಜಾರ್ ಹನುಮಾನ್ ಮಂದಿರದಿಂದ ಈ ಒಂದು ವೆಂಕಟೇಶ್ವರ ಬಾಲಾಜಿ ಮಂದಿರದವರೆಗೂ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಕರ್ಕೊಂಡು ಬಂದಿದ್ದಾಗಿದೆ. ಇನ್ನು ಮುಂದೆ ಅವರ ಆಶೀರ್ವಚನ ಇದೆ. ನಂತರದಲ್ಲಿ ಶ್ರೀ ವಿಠಲ ಕೃಷ್ಣನ ಒಂದು ತೊಟ್ಲ ಸೇವೆ ಇದೆ. ನಂತರ ನಾಳೆ ಬೆಳಗಿನ ಕಾರ್ಯಕ್ರಮ 8 ಗಂಟೆಗೆ ಸಾಮೂಹಿಕ ಪಾದಪೂಜೆ, 9 ಗಂಟೆಗೆ ಮುದ್ರಾಧಾರಣೆ, 10 ಗಂಟೆಗೆ ತುಲಾಭಾರ ಇದೆ. ನಂತರ 11 ಗಂಟೆಗೆ ಶ್ರೀ ಸಂಸ್ಥಾನ ಪೂಜೆ, ವಿಠಲ ಕೃಷ್ಣ ದೇವರ ಸಂಸ್ಥಾನ ಪೂಜೆ ಕಣ್ಣು ತುಂಬಿಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಇದೆ. 40 ವರ್ಷ, ಈ ನಮ್ಮ ಹಿರಿಯರು ಹೇಳಿದ್ರು, ದೇವದಾಸ್ ಕುಲಕರ್ಣಿ ಅವರು 40 ವರ್ಷಗಳಿಂದ ಈ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಸುದಿನ ನಮಗೆಲ್ಲರಿಗೂ ಸಿಕ್ಕಿದೆ. ಅಕ್ಷರ ಸಹ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ದಿನವಾಗಿದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನಾವೆಲ್ಲರೂ ಕೃತಾರ್ಥರಾಗಬೇಕಾಗಿ ಕೋರ್ಕೊಳ್ತಾ